ಕಲಬುರಗಿಯಲ್ಲಿ ಕಾಲೇಜೊಂದರ ಕ್ಯಾಂಪಸ್ನಲ್ಲೇ ಭರ್ಜರಿ ಎಣ್ಣೆ ಪಾರ್ಟಿಯನ್ನ ಮಾಡಲಾಗಿದೆ. ಮಾಡಿರೋದು ಯಾರು? ಅದೇ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು. ಕಲಬುರಗಿ ನಗರದ ಪ್ರತಿಷ್ಠಿತ ಪಿಡಿಎ ಕಾಲೇಜಿನಲ್ಲಾಗಿರುವಂತಹ ಘಟನೆ ಇದು. ಫೆಬ್ರವರಿ 21ನೇ ತಾರೀಕು ಹಳೆ ವಿದ್ಯಾರ್ಥಿಗಳ ಸಮಾವೇಶ ಇತ್ತು. ಈ ಹಿಂದೆ ಆ ಕಾಲೇಜಿನಲ್ಲಿ ಓದಿ ಹೋಗಿರುವಂತಹ ವಿದ್ಯಾರ್ಥಿಗಳು ಅವರ ಒಂದು ಸಮಾವೇಶ, ಅವರ ಒಂದು ಸಮಾರಂಭ, ಸಂಭ್ರಮದ ಕ್ಷಣ ಆಗಬೇಕಾಗಿತ್ತು. ಹಾಗೆ ಈ ಸಂಭ್ರಮದ ಕ್ಷಣದಲ್ಲಿ ಹಳೆ ವಿದ್ಯಾರ್ಥಿಗಳು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಸಮಾವೇಶದ ಬಳಿಕ ಕಾಲೇಜು ಕ್ಯಾಂಪಸ್ನಲ್ಲೇ ಎಣ್ಣೆ ಪಾರ್ಟಿ ಮಾಡಿರುವುದಕ್ಕೆ ಸಾಕ್ಷಿಯಾಗಿ ವಿಡಿಯೋಗಳು ಲಭ್ಯವಾಗಿದ್ದಾವೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗಬೇಕು. ಭಜರಂಗಿ, ಸಾಮಾನ್ಯವಾಗಿ ಹಳೆ ವಿದ್ಯಾರ್ಥಿಗಳ ಮೀಟ್ ಅಂದ್ರೆ ಅದು ಕಾಲೇಜಿನಲ್ಲಿರುವಂತಹ ಇತರೆ ವಿದ್ಯಾರ್ಥಿಗಳು, ಹಾಲಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವಂತಹ ಒಂದು ಕಾರ್ಯಕ್ರಮಗಳಾಗಬೇಕು. ಬಟ್ ಪಿಡಿಎ ಕಾಲೇಜಿನಲ್ಲಿ ಎಣ್ಣೆ ಪಾರ್ಟಿನೇ ಮಾಡಿಬಿಟ್ಟಿದಾರಲ್ಲ ಅಂತ ಹೇಳಿ ಹಳೆ ವಿದ್ಯಾರ್ಥಿಗಳ ಸಮಾವೇಶದ ನೆಪದಲ್ಲಿ ಖಂಡಿತವಾಗಿ ಕೂಡ ಇದು ಯಾವ ರೀತಿಯ ಒಂದು ಮೆಸೇಜ್ ಹಳೆ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಈ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ಅಂತಂದ್ರೆ ಒಂದು ರೀತಿಯಿಂದ ಇಡೀ ರಾಜ್ಯದಲ್ಲೂ ಕೂಡ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇದು ಕೂಡ ಒಂದು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿರುವಂತಹ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮೊನ್ನೆ ಅಂದ್ರೆ 21ನೇ ತಾರೀಕು ಹಳೆ ವಿದ್ಯಾರ್ಥಿಗಳು, ಯಾಕಂದ್ರೆ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ನಾನಾ ಭಾಗಗಳಲ್ಲಿ ಸಾಕಷ್ಟು ಉನ್ನತ ಮಟ್ಟದ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಹಳೆ ವಿದ್ಯಾರ್ಥಿಗಳು ಒಂದು ಒಟ್ಟಿಗೆ ಸೇರ್ಕೊಂಡು ಒಂದು ಮೀಟ್ ಕೂಡ ಮಾಡಿರುವಂತಂದ್ರೆ ಈಗಿರ್ತಕ್ಕಂಥ ಹಾಲಿ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು. ಮತ್ತೆ ಈ ಹಳೆಯ ವಿದ್ಯಾರ್ಥಿಗಳು ಯಾವ ಮಟ್ಟದಲ್ಲಿ ಬೆಳೆದು ಹೋಗಿದ್ದಾರೆ ಈ ಕಾಲೇಜಿನ ಅನ್ನುವಂತ ಮೆಸೇಜ್ ಅವರಿಗೆ ಗೊತ್ತಾಗಬೇಕು, ಸಂದೇಶ ಅವರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಮೀಟ್ ಅನ್ನು ಇಟ್ಟುಕೊಳ್ಳಲಾಗಿತ್ತು. ಆ ಒಂದು ಮೀಟ್ ನಲ್ಲೂ ಕೂಡ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ, ಈಶ್ವರ್ ಖಂಡ್ರೆ ಸೇರಿದಂತೆ ಹಲವರು ಈ ಒಂದು ಮೀಟ್ ಕಾರ್ಯಕ್ರಮದಲ್ಲೂ ಕೂಡ ಭಾಗಿದ್ದು, ಕಾರ್ಯಕ್ರಮ ಆದ ನಂತರದಲ್ಲಿ ಸಂಜೆ ವೇಳೆಯಲ್ಲಿ ಒಂದು ಕಾಲೇಜಿನ ಕ್ಯಾಂಪಸ್ ಆವರಣದಲ್ಲಿಯೇ ಒಂದ್ ಕಡೆಗೆ ಡಿನ್ನರ್ ಪಾರ್ಟಿ ಇದೆ, ಮತ್ತೊಂದ್ ಕಡೆ ಎಣ್ಣೆ ಪಾರ್ಟಿ ಕೂಡ ಮಾಡಿರುವಂತ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತ ಒಂದ್ ರೀತಿ ಮಾನಗೇಡಿಯ ಒಂದು ಚಟುವಟಿಕೆ ಇಲ್ಲಿ ಆಗಿದೆ ಅನ್ನುವಂತ. ಯಾಕಂದ್ರೆ ವಿದ್ಯಾದೇಗುಲದಲ್ಲಿ ಅಂತಂದ್ರೆ ಮತ್ತೊಮ್ಮೆ ವಿದ್ಯಾರ್ಜನೆ ಆಗುವಂತ ಕೆಲಸ ಆಗಬೇಕು. ಒಂದ್ ಕಡೆಗೆ ಕಾರ್ಯಕ್ರಮ ಮೀಟ್ ಆಗುವಂತ ಕಾರ್ಯಕ್ರಮ ಆದ ನಂತರ ಡಿನ್ನರ್ ವ್ಯವಸ್ಥೆ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ಎಣ್ಣೆ ಪಾರ್ಟಿ ಹೊಡೆದು ಮೋಜು ಮಸ್ತಿ ಮಾಡಿದ್ದು ಕುಣಿದು ಕುಪ್ಪಳಿಸಿರ್ತಕ್ಕಂಥ ಏನು ಘಟನೆ ಇದೆ, ಈ ಘಟನೆಯಿಂದಾಗಿ ಸಾಕಷ್ಟು ಈ ಒಂದು ಚಟುವಟಿಕೆಗೆ ಸಾಕಷ್ಟು ವಿರೋಧ ಕೂಡ ಸದ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಗ್ರಾಸ ಕೂಡ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಹೇಳಬೇಕು, ಹಳೆ ವಿದ್ಯಾರ್ಥಿಗಳು ಹಾಲಿ ವಿದ್ಯಾರ್ಥಿಗಳ ಮಾದರಿ ಆಗಬೇಕಾಗಿತ್ತು. ಆದ್ರೆ ಇಲ್ಲಿ ಈ ಒಂದು ಘಟನೆ ಅಂದ್ರೆ ಕಾರ್ಯಕ್ರಮ ಏನೋ ಚೆನ್ನಾಗಾಯ್ತು, ಕಾರ್ಯಕ್ರಮ ನಂತರದಲ್ಲಿ ಎಣ್ಣೆ ಪಾರ್ಟಿ ಮಾಡಿರುವಂತ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಭಜರಂಗಿ ತಮ್ಮೆಲ್ಲ ಡೀಟೇಲ್ಸ್ಗೆ.